ವಿಚಾರ ಹೊರಗಡೆ ಬಂದಿದ್ದು ಪ್ರತಿಭಾ ಶೆಟ್ಟಿ ಅನ್ನೋರಿಂದ. ಪ್ರತಿಭಾ ಶೆಟ್ಟಿ ಮತ್ತು ಕಾರುಣ್ಯರಾಮ್ ಅವರ ಸಹೋದರಿ ಸಮೃದ್ಧಿ ಇಬ್ರು ಕ್ಲಾಸ್ಮೇಟ್ಸ್ ಅಂತೆ. 5ನೇ ಕ್ಲಾಸಿಂದ ಒಟ್ಟಿಗೆನೆ ಓದಿ ಬೆಳೆದವರು. ನಾನು ಸ್ಟುಡಿಯೋ ಮಾಡ್ತಾ ಇದ್ದೀನಿ, ಸ್ಟುಡಿಯೋ ಮಾಡೋದಕ್ಕೆ ಹಣ ಕಡಿಮೆ ಬಿದ್ದಿದೆ ಅಂತ ಪ್ರತಿಭಾ ಶೆಟ್ಟಿ ಹತ್ರ ಸಮೃದ್ಧಿ ದುಡ್ಡು ಇಸ್ಕೊಳ್ತಾರಂತೆ, 2 ಲಕ್ಷ ರೂಪಾಯಿ. ಅವರು ಯಾರೋ ಫೈನಾನ್ಸರ್ ಹತ್ರ ದುಡ್ಡು ತಂದು ಕೊಟ್ಟಿದ್ರಂತೆ. 3 ವರ್ಷ ಆದ್ರೂ ದುಡ್ಡು ಕೊಟ್ಟಿಲ್ಲ ವಾಪಸ್ಸು. ಬಡ್ಡಿ ಮೇಲೆ ಬಡ್ಡಿ ಜಾಸ್ತಿ ಆಗಿ ಅದು 3 ಲಕ್ಷ ರೂಪಾಯಿ ಆಯ್ತು. ಕೇಳಿದ್ದಕ್ಕೆ ಧಮಕಿ ಕೊಡ್ತಿದ್ರು ಅಂತ ಮೇ 2025ರಲ್ಲಿ ಪ್ರತಿಭಾ ಶೆಟ್ಟಿ ದೂರು ಕೊಡ್ತಾರೆ. ಯಾರ ವಿರುದ್ಧ? ಸಮೃದ್ಧಿ ರಾಮ್ ಮತ್ತು ಕಾರುಣ್ಯರಾಮ್ ವಿರುದ್ಧ. ಪೊಲೀಸರು ಸಂಧಾನಕ್ಕೆ ಕರೀತಾರೆ. ಸಮೃದ್ಧಿ ರಾಮ್ ಬರ್ತಾರೆ. ಪ್ರತಿಭಾ ಶೆಟ್ಟಿಗೆ ತಿಂಗಳ 20,000 ಕೊಡ್ತೀನಿ, ನಿನ್ ಸಾಲ ತೀರಿಸ್ತೀನಿ ಅಂತ ಹೇಳ್ತಾರೆ. ಅದಾದ ಮೇಲೆ ಪ್ರತಿಭಾ ಶೆಟ್ಟಿ ಕಾಯ್ತಾರೆ, ಆದ್ರೆ ದುಡ್ಡು ಬರಲ್ಲ. ಕೇವಲ ಒಂದು 10,000 ರೂಪಾಯಿ ಕೊಟ್ಟು ಸುಮ್ಮನೆ ಆಗ್ತಾರೆ. ಕೇಳಿದ್ದಕ್ಕೆ ನನ್ನ ಅಕ್ಕ ಗೊತ್ತಲ್ಲ, ನನ್ನ ಅಕ್ಕ ತುಂಬಾ ಪವರ್ಫುಲ್, ನನ್ನ ಅಕ್ಕನ ಸುದ್ದಿಗೆ ಹೋಗ್ಬೇಡ, ನೀನ್ ರಾಂಗ್ ರೂಟ್ ಹೋದ್ರೆ ನನ್ನ ಅಕ್ಕನು ರಾಂಗ್ ರೂಟ್ ಹೋಗೋಗ್ಬೇಕಾಗತ್ತೆ ಅಂತ ಸಮೃದ್ಧಿ ರಾಮ್ ಪ್ರತಿಭಾ ಶೆಟ್ಟಿನ ಹೆದರಿಸ್ತಾರೆ. ಪ್ರತಿಭಾ ಶೆಟ್ಟಿ ದೂರು ಕೊಟ್ಟ ಮೇಲೆ ಯಾವಾಗ ಕಾರುಣ್ಯರಾಮ್ ಅವರಿಗೆ ಕಾಟ ಜಾಸ್ತಿ ಆಗುತ್ತೋ, ಯಾವಾಗ ಅವರು ವಾಪಸ್ ದೂರು ಕೊಡ್ತಾರೆ, ಈಗ ಎಲ್ಲಾ ವಿಷಯ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಪ್ರತಿಭಾ ಶೆಟ್ಟಿ ಏನ್ ಹೇಳ್ತಾರೆ ಒಟ್ಟಾರೆ ಈ ಒಂದು ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ಸರ್, ನಾನು ಸಮೃದ್ಧಿ ರಾಮ್ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಸರ್. ನಾನು 2023 ನಾನು ಸ್ಟುಡಿಯೋ ಓಪನ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ. ನೀನು ಅಮೌಂಟ್ ಕೊಟ್ಟರೆ ನಾನು ಸ್ಟೂಡೆಂಟ್ಸ್ ಬಂದಿದ ತಕ್ಷಣ ನೀನು ಅಮೌಂಟ್ನ ಒಂದು 2-3 ತಿಂಗಳಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿ ದುಡ್ಡನ್ನ ತೊಗೊಂಡಿರ್ತಾರೆ. ಬಟ್ ಸ್ವಲ್ಪ ಲೇಟ್ ಆಗ್ತಾ ಬರುತ್ತೆ. ನಾನು ಒಂದು 6 ಮಂತ್ಸ್ವರೆಗೂ ಕಾಯ್ತೀನಿ ಸರ್. ಆಮೇಲೆ ಇದ್ರ ಬಗ್ಗೆ ನನ್ನ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ತೀನಿ. ನಮ್ಮ ಗ್ರೂಪಲ್ಲಿ ಒಂದು 4-5 ಜನ ನಾವು ತುಂಬ ಕ್ಲೋಸ್ ಆಗಿದ್ದೀವಿ. ಅವ್ರ ಹತ್ರ ಹೇಳ್ಕೊಂಡಾಗ ಅವರೆಲ್ಲ ಹೌದು ನಮ್ಮ ಹತ್ರನೂ ತೊಗೊಂಡ್ಲು, ಬಟ್ ನಮಗೆ ಕೊಟ್ಟಿದ್ದಾಳೆ, ನಿನಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಒಂದು ಮಾತು ಬರುತ್ತೆ. ನಾನು ಆವಾಗ ಸಮೃದ್ಧಿ ರಾಮ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನನಗೆ ಯಾಕೆ ಇದು ಮಾಡ್ತಿಲ್ಲ ಅಂದರೆ, ಕೊಟ್ಟರೆ ಕೊಟ್ಟಿದ್ಯಾ, ಕೊಟ್ಮೇಲೆ ಕೊಡಲೇಬೇಕು, ಎಲ್ಲಿ ಹೋಗ್ತೀನಿ ನಾನು, ಬದುಕಿದ್ರೆ ಇಸ್ಕೋ, ತಗೊಳ್ಳೋವಾಗ ತಗೋ, ಏನಿವಾಗ ಅಂತ ಬೇರೆ ಪಡೆದ ಬಗ್ಗೆ ಕಾರುಣ್ಯರಾಮ್ ಹತ್ರನೂ ಹೇಳಿದ್ದೆ, ಕಾರುಣ್ಯಗೂ ಮೆಸೇಜ್ ಮಾಡಿದ್ದೆ, ಹಣಕ್ಕಾಗಿ ರಿಕ್ವೆಸ್ಟ್ ಮಾಡಿದ್ದೆ. ಕಾರುಣ್ಯ ಅವ್ರ ತಂದೆ ಬಳಿ ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬಳಿಕ ಹಣ ವಾಪಸ್ ಕೊಡಲು ಸಮೃದ್ಧಿ ರಾಮ್ ಕೂಡ ಒಪ್ಕೊಂಡಿದ್ರು. ಪ್ರತಿ ತಿಂಗಳು 20,000 ಕೊಟ್ಟು ತೀರಿಸ್ತೀನಿ ಅಂತ ಅಂದಿದ್ರು. ಆದ್ರೆ ಈವರೆಗೆ 20,000ದಂತೆ ದುಡ್ಡು ಕೊಟ್ಟಿಲ್ಲ. ಫೋನ್ ಮಾಡಿ ಕೇಳಿದ್ರೆ ನನಗೆ ಬೆದರಿಸ್ತಾರೆ, ನನ್ನ ಅಕ್ಕನ ತಂಟೆಗೆ ಹೋದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಬೆದರಿಕೆ ಹಾಕ್ತಾರೆ, ಮಾನಸಿಕವಾಗಿ ನಾನು ತುಂಬಾ ಹರ್ಟ್ ಆಗಿದೆ ಅಂತ ಪ್ರತಿಭಾ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಜೊತೆ ಅಳಲು ತೋಡ್ಕೊಂಡಿದ್ದಾರೆ. ಮೀನ್ಸ್ ಸರ್, ನಾನು ಕಾರುಣ್ಯರಾಮ್ ಅವ್ರನ್ನ ತುಂಬ ಥರನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್. ಹೌದು, ಮೆಸೇಜ್ ಮಾಡಿದ್ದೀನಿ, ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿರೋದೇ ಜಾಸ್ತಿ ಇದೆ. ಕಾರುಣ್ಯರಾಮ್ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಅವ್ರ ತಂದೆಯವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ, ಸ್ಟೇಷನಿಂದ ಫೋನ್ ಸಹ ಮಾಡಿದ್ರು. ಆವಾಗ ಸಮೃದ್ಧಿ ರಾಮ್ ಅವ್ರು ಒಪ್ಕೊಂಡ್ರು. ಎವ್ರಿ ಮಂತ್ 20,000 ಕೊಟ್ಟು ನಿಮ್ಮ ದುಡ್ಡನ್ನ ಕ್ಲಿಯರ್ ಮಾಡ್ತೀನಿ ಅಂತ ಸಹ ಒಪ್ಕೊಂಡ್ರು ಸರ್. ಬಟ್ ಯಾವುದೇ ಥರ ನನಗೆ ದುಡ್ಡು ಬಂದಿಲ್ಲ. ಫಸ್ಟ್ ಮಂತ್ 10,000 ಬರುತ್ತೆ ಸರ್, ಮತ್ತು ರೀಸೆಂಟಾಗಿ ಮೊನ್ನೆ ಅಕ್ಟೋಬರಲ್ಲಿ ಒಂದು 10,000 ಬಂತು ಅಷ್ಟೇ. ಅದು ಬಿಟ್ಟು ಯಾವ ಥರ ದುಡ್ಡು ಬರಲ್ಲ. ಫೋನ್ ಮಾಡಿಬಿಟ್ಟು ಬೆದರಿಸ್ತಾರೆ ಸರ್. ನಮ್ಮ ಅಕ್ಕನ ಪೊಸಿಷನ್ ಏನಂತ ಗೊತ್ತು, ನಮ್ಮ ಅಕ್ಕನ ಪೊಸಿಷನ್, ನಮ್ಮ ಅಕ್ಕನ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿಲ್ಲ, ನೀನು ಅವಳ ತಂಟೆಗೆ ಹೋದ್ರೆ ಅವಳು ನಿನ್ನ ಸುಮ್ಮನೆ ಬಿಡಲ್ಲ, ನಾನು ಸಿಂಗಲ್ ವುಮೆನ್ ಆಗಿರೋದ್ರಿಂದ ನಾನಾ ಮಾತುಗಳಿಂದ ನನ್ನ ಮಾನಸಿಕವಾಗಿ ತುಂಬ ಹರ್ಟ್ ಮಾಡಿದ್ದಾರೆ ಸರ್. ಮೀನ್ಸ್ ಸರ್, ನನ್ನ ಬಳಿ ಹಣ ಇಲ್ಲದೆ ಇದ್ದಕ್ಕೆ ಬಡ್ಡಿಗೆ ತಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಬೇರೆಯವರಿಂದ ತಂದು ಕೊಟ್ಟಿದ್ದೀನಿ ಎಂದು ಸಮೃದ್ಧಿಗೂ ಹೇಳಿದ್ದೆ. 2 ಲಕ್ಷ ರೂಪಾಯಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಬಡ್ಡಿ ಕಟ್ಟಿದ್ದೀನಿ. ಈಗಲೂ ಬಡ್ಡಿ ಹಣವನ್ನ ನಾನೇ ಕಟ್ತಾ ಇದ್ದೀನಿ. ಪೂರ್ತಿ ಕೊಡಕ್ಕೆ ಆಗದೆ ಇದ್ದದಕ್ಕೆ ಪ್ರತಿ ತಿಂಗಳು 20,000 ಕೊಡು ಅಂತ ಅಂದಿದ್ದೆ. ಹಣ ಕೊಡದೇ ಇರೋದಕ್ಕೆ 2025 ಮೇ ಅಲ್ಲಿ ನಾನು ದೂರು ಕೂಡ ದಾಖಲಿಸಿದ್ದೆ.
ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಅಂತ ದೂರು ದಾಖಲಿಸಿದ್ದೆ ಅಂತ ಪ್ರತಿಭಾ ಶೆಟ್ಟಿ ದೂರುದಾರೆ ಗ್ಯಾರಂಟಿ ನ್ಯೂಸ್ಗೆ ಮಾತಾಡಿ ಹೇಳಿದ್ದಾರೆ. ಇಂಟ್ರೆಸ್ಟ್ ಮೀನ್ಸ್ ನನ್ನ ಹತ್ರ ದುಡ್ಡು ಇಲ್ಲದೆ ಇರೋ ಕಾರಣ ನಾನು ಬೇರೆಯವ್ರ ಹತ್ರ ಇಂಟ್ರೆಸ್ಟ್ ಕೊಡಿಸ್ತಿದ್ದೀನಿ ಅಂತ ಅವಳು ಕ್ಲಾರಿಟಿ ಇತ್ತು ಸರ್. ನನ್ನ ಹತ್ರ ಇಲ್ಲ ಬಿಕಾಸ್ ಅವಳಿಗೆ ನನ್ನ ಸ್ಟೇಟಸ್ ಏನು ಅಂತ ಗೊತ್ತಿತ್ತು. ಬಿಸ್ನೆಸ್ಗೋಸ್ಕರ ಹೆಲ್ಪ್ ಮಾಡು ಅಂತ ಹೇಳಿದ್ದಕ್ಕೆ ನಾನು ಗೊತ್ತಿರೋರ ಹತ್ರ ದುಡ್ಡು ಕೊಡಿಸಿದ್ದೆ. ಇವತ್ತಿನವರೆಗೂ ನಾನೇ ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀನಿ ಸರ್. ನಾನು ಅದನ್ನೂ ಹೇಳ್ತಿದ್ದೀನಿ, ಏನು ನಾನು ಇಂಟ್ರೆಸ್ಟ್ ಪ್ರತಿ ತಿಂಗಳು 6,000 ಕಟ್ಕೊಂಬರ್ತಿದ್ದೀನಿ. ದಯವಿಟ್ಟು ನನಗೆ ಕೊಡು ಅಂತಾನು ಕೇಳ್ಕೊಂಡಿದ್ದೀನಿ. ಪೂರ್ತಿ ಕೊಡೋಕ್ಕಾಗಿಲ್ಲ ಅಂದರೆ 20,000 ಅಂತ ಆದರೂ ಕೊಡು ಅಂತ ನಾನಾ ರೀತಿಯಲ್ಲಿ ಕೇಳ್ಕೊಂಡಿದ್ದೀನಿ ಸರ್. ನಾನು 2025 ಕೇಸ್ ದಾಖಲು ಮಾಡ್ತೀನಿ. ಆ ಕೇಸಲ್ಲೂ ನಾನು ಹೇಳಿದ್ದೀನಿ ಸರ್, ಏನು ಅವರು ನನಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ದಾರೆ ಮತ್ತು ಅವರು ನನಗೆ ಟಾರ್ಚರ್ ಕೊಡ್ತಿರೋದನ್ನ ನಾನು ಆವಾಗಲೇ ಅವ್ರಿಗೆ ಕಂಪ್ಲೇಂಟಲ್ಲೇ ರಿಜಿಸ್ಟರ್ ಮಾಡಿದ್ದೀನಿ ಸರ್.